ಎಲ್ರಿಗೂ ನಮಸ್ಕಾರ. ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅರ್ತಿಂದ. ಇವತ್ತಿನ ದಿನ ನೋಡಿ ಮಂಡಿಗೆ ಬಂದಿದ್ದೀರಿ. ಎಲ್ಲ ರೈತರಿಗೂ ಕೊನೆಯಲ್ಲಿ ಬೆಳೆ ಬಂದ ಮೇಲೆ ಒಳ್ಳೆ ಬೆಲೆ ಸಿಗಲ್ಲ, ಅದಕ್ಕೆ ನಾವು ಇವತ್ತು ಮಂಡಿಲೇ ಹೇಳ್ತಾ ಇದ್ದೀರಿ. ಬಾಳೆ ಬೆಳೆದ್ರೆ ಕರೆಕ್ಟು ಟೈಮಿಗೆ ನಾಟಿ ಮಾಡಬೇಕು, ಅವಾಗೇ ನಿಮಗೆ ಒಳ್ಳೆ ರೇಟ್ ಸಿಗೋದು. ಇಲ್ಲಿ ಯಜಮಾನ್ರು ಇದ್ದಾರೆ, ಅವರ ಪರಿಚಯ ಮಾಡಿಕೊಡ್ತೀನಿ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಹೆಸರು ಮಾಲಯ್ಯ ಸರ್. ಯಾವ ಊರು, ಏನು, ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ನಾವು 50 ವರ್ಷದಿಂದ ಬಾಳೆಹಣ್ಣು ವ್ಯಾಪಾರ ಮಾಡ್ತಾ ಇದ್ದೀವಿ. ಮಾಲಯ್ಯ ಬಳಕೆ ಮಂಡಿ. ಓಕೆ. ಸೊ ಇವಾಗ ನಿಮ್ಗೆ ಇವತ್ತು ಡೇಟ್ ಎಷ್ಟು ಸರ್? 5ನೇ ತಾರೀಕು ಆಗಸ್ಟ್ 2025. ಇವತ್ತಿನ ದಿನ ಹೈಯೆಸ್ಟ್ ಆಕ್ಷನ್ ಎಷ್ಟಕ್ಕಾಯ್ತು ಸರ್? ಹೈಯೆಸ್ಟ್ ಆಕ್ಷನ್ 110 ರೂಪಾಯಿ ಆಯ್ತು ಸರ್. 110 ರೂಪಾಯಿ ಇದೆ ಮಾಲು. 110. ಸೊ ಇವಾಗ ಕರೆಕ್ಟ್ ಟೈಮಿಗೆ, ಹಬ್ಬದ ಟೈಮಿಗೆ ನಮಗೆ ಕಟಾವು ಬಂದರೆ ನಮಗೆ 100% ರೇಟ್ ಗ್ಯಾರಂಟಿ. ಫಸ್ಟ್ ಕ್ವಾಲಿಟಿ ಇದ್ರೆ ಫಸ್ಟ್ ಕ್ವಾಲಿಟಿ ಇದ್ರೆ ದಿನ ರೇಟ್ ಆಗುತ್ತೆ. ದಿನ ರೇಟ್ ಒಂದು 2 ರೂಪಾಯಿ 3 ರೂಪಾಯಿ ಹೆಚ್ಚು ಕಮ್ಮಿ 100 ರೂಪಾಯಿ ಹಾಗೆ ಆಗುತ್ತೆ. ದಿನ ಬಂದ್ರಿ ಫಸ್ಟ್ ಕ್ವಾಲಿಟಿ ಇರಬೇಕು. ಫಸ್ಟ್ ಕ್ವಾಲಿಟಿ 100 ರೂಪಾಯಿ. ಸೊ ಇವಾಗ ಕೆಮಿಕಲಲ್ಲಿ ಬೆಳೆಯೋರ್ದು ಚಿಕ್ಕೆ ಬರುತ್ತೆ, ರೋಗ ಜಾಸ್ತಿ, ಅದಕ್ಕೆಲ್ಲ ನಿಮಗೆ ರೇಟ್ ಸಿಗಲ್ಲ. ಒಳ್ಳೆ ಕ್ವಾಲಿಟಿ ಇದ್ರೆ 100% ಗ್ಯಾರಂಟಿ ರೇಟ್. ಗ್ಯಾರಂಟಿ ಎಷ್ಟೇ ಡಲ್ ಆಗಿದ್ರು 100 ರೂಪಾಯಿ 95 ಹಾಗೆ ಆಗುತ್ತೆ. ಜನರಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಯಾವಾಗಿಂದ ಸರ್? ಇವಾಗ ಜುಲೈ 15 ದಿನದಿಂದ, ಈಗ ಜುಲೈ 15 ಫಸ್ಟಿಂದ ಸ್ಟಾರ್ಟ್ ಆಗಿದೆ. 85 90 ಅಲ್ಲಿಂದ ಸ್ಟಾರ್ಟ್ ಆಗಿ ಈಗ 110 ರೂಪಾಯಿ ಎಂಡಿಂಗ್ ಬಂದಿದೆ. ಇವತ್ತು 5ನೇ ತಾರೀಕಿಗೆ 110 ಬಂದಿದೆ. ಇದೇ ಬೆಲೆ ಎಲ್ಲಿ ತನಕ ಸಿಗುತ್ತೆ ಸರ್? ಗೌರಿ ಗಣೇಶ, ದೀಪಾವಳಿ, ಕಾರ್ತಿಕ ಅಲ್ಲಿ ಗಂಟ ಸಿಗುತ್ತೆ. ಅಲ್ಲಿ ತನಕ ಸಿಗುತ್ತೆ, ಅಂದ್ರೆ ನವೆಂಬರ್ ಗಂಟ ಸಿಗುತ್ತೆ. ಓಕೆ. ಸೊ ವೀಕ್ಷಕರೇ, ನೋಡ್ತಾ ಇದ್ದೀರಲ್ಲ, ನಾನು ಪದೇ ಪದೇ ಹೇಳ್ತಾನೆ ಇದ್ದೀನಿ, ಒಳ್ಳೆ ಕ್ವಾಲಿಟಿ ಬಂದರೆ 100% ನಮಗೆ ಸಕ್ಸಸ್ ಅಂತ ನಾನು ಹೇಳ್ತಾನೆ ಇದ್ದೀನಿ. ಎಲ್ಲರೂ ಒಂದು ತಿಳ್ಕೊಳ್ಳಿ, ಫಸ್ಟು ಬಾಳೆ ಕರೆಕ್ಟಾಗಿ ಬೆಳಿಬೇಕು. 1 ವರ್ಷ ತೊಗೊಳುತ್ತೆ ಅದು ಬೆಳೆಯೋಕ್ಕೆ, ಅಂದರೆ ಹೆಚ್ಚು ಕಮ್ಮಿ 10 ತಿಂಗಳು ಆದಮೇಲೆ ನಿಮಗೆ ಬರೋ ಅಂಥ ಫಲ. ಸೊ ಫಸ್ಟಿಂದ ನಾವು ಪದ್ಧತಿ ಕರೆಕ್ಟಾಗಿ ಫಾಲೋ ಮಾಡಬೇಕು. ಕರೆಕ್ಟಾಗಿ ಗಿಡ ಬೆಳಿಬೇಕು ಅಂದರೆ ನಿಮಗೆ ಕರೆಕ್ಟಾಗಿ ಭೂಮಿ ಫಲವತ್ತತೆ ಇರಬೇಕು. ಹಾಗಾಗಿ ಜೂನ್, ಜುಲೈ, ಆಗಸ್ಟು ಈ 3 ತಿಂಗಳಲ್ಲಿ ನಾವು ಹಸಿರೆಲೆ ಗೊಬ್ಬರ ಮಾಡಿಕೊಳ್ಳೇಬೇಕು. ಸೆಣಬು ಮತ್ತು ಡಯಂಚ 25 kg ಹಾಕಲೇಬೇಕು. ಡಯಂಚ 2 ಸೇರಿ, ಡಯಂಚ ಮತ್ತು ಸೆಣಬು. ಇನ್ ಕೇಸ್ ನಿಮಗೆ ಡಯಂಚ ಸಿಗಲಿಲ್ಲ ಅಂದರೆ ಸೆಣಬೇ 25 kg ಹಾಕಲೇಬೇಕು. ನವಧಾನ್ಯಗಳು ಬೇರೆ ಎಲ್ಲ ಹಾಕ್ಬೋದು, ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವು ಅವರೇ ಹಾಕಿದ್ದೀರಿ, ಅಲಸಂದೆ ಹಾಕಿದ್ದೀರಿ, ಹುರುಳಿ ಹಾಕಿದ್ದೀರಿ, ಯಾವುದು ಬೇಡ. ಕರೆಕ್ಟಾಗಿ ನಾವು 25 kg ಸೆಣಬು ಹಾಕಲೇಬೇಕು. ಇಲ್ಲ ಅಂದರೆ ನಿಮಗೆ ಇಳುವರಿ ಕರೆಕ್ಟಾಗಿ ಬರಲ್ಲ. ಭೂಮಿ ಫಲವತ್ತಿಲ್ಲ ಅಂದರೆ ನಿಮಗೆ ರೋಗ ಜಾಸ್ತಿ ಆಗುತ್ತೆ. ಸೊ ಫೇಲ್ಯೂರ್ ಆಗುತ್ತೆ ವೀಕ್ಷಕರೇ. ಕರೆಕ್ಟ್ ಟೈಮ್ಗೆ ಹಾಕಬೇಕು ಅಂದರೆ ಯಾವಾಗ ಹಾಕಬೇಕು? ಕರೆಕ್ಟು ಟೈಮ್ ಅಂದರೆ ನಮ್ಮದು ಜೂನ್, ಜುಲೈ, ಆಗಸ್ಟಲ್ಲಿ ನಾವು ಹಸಿರೆಲೆ ಗೊಬ್ಬರ ಮಾಡಿಕೊಂಡು ಒಂದು 20 ದಿನ ಗ್ಯಾಪ್ ಬಿಟ್ಟು ಆಮೇಲೆ ನಾವು ಸೆಪ್ಟೆಂಬರ್, ಅಕ್ಟೋಬರ್ 15 ಒಳಗೆ ಹಾಕಬೇಕು. ಸೆಪ್ಟೆಂಬರ್ 1ನೇ ತಾರೀಕಿಂದ ಅಕ್ಟೋಬರ್ 15ನೇ ತಾರೀಕೊಳಗೆ ನೀವು ಯಾವಾಗ ಹಾಕಿದ್ರೂ ನಿಮಗೆ ನೆಕ್ಸ್ಟ್ ಇಯರು ನಿಮಗೆ ಹಬ್ಬದ ಟೈಮ್ಗೆ ಬರುತ್ತೆ. ಜುಲೈ ಎಂಡಿಂದ ನಿಮ್ಮ ಕಟಿಂಗ್ ಸ್ಟಾರ್ಟ್ ಆಗಬಹುದು. ಡಿಪೆಂಡ್ಸ್ ಆನ್ ವೆದರ್. ಒಂದು 20 ದಿನ ನಿಮಗೆ ಹೆಚ್ಚು ಕಮ್ಮಿ ವೆದರ್ ಮೇಲೆ ಡಿಪೆಂಡ್ ಆಗುತ್ತೆ. ಜುಲೈ ಎಂಡು, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ತನಕ ನಮಗೆ ಟೈಮ್ ಇದೆ. ಸೊ ಈ 4 ತಿಂಗಳಲ್ಲಿ ನಮಗೆ ಹೆಚ್ಚು ಕಮ್ಮಿ ಒಂದು 4 ಕಟಿಂಗ್ ಆಗುತ್ತೆ. ನಿಮಗೆ 2 ತಿಂಗಳಲ್ಲಿ ನಿಮಗೆ ಎಲ್ಲ ಕಟಿಂಗ್ ಆಗಬೇಕು ಅಂದರೆ ಕರೆಕ್ಟು ಟೈಮು ಸೆಪ್ಟೆಂಬರ್ 1ನೇ ತಾರೀಕಿಂದ ಅಕ್ಟೋಬರ್ 15 ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. 100% ನೀವೇ ನೋಡ್ತಾ ಇದ್ದೀರಾ ಇಲ್ಲಿ, ಫಸ್ಟ್ ಕ್ವಾಲಿಟಿ ಒಂದು ಚುಕ್ಕೆನೂ ಇಲ್ಲ, ಸೆಕೆಂಡ್ಸು ಬರೋದೇ ಕಮ್ಮಿ ನಮ್ಮದ್ರಲ್ಲಿ. ಏನಕ್ಕೆ ಅಂದರೆ ನಮ್ಮ ಪದ್ಧತಿ ಫಾಲೋ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗುತ್ತೆ. ಹಸಿರೆಲೆ ಗೊಬ್ಬರ ಮಾಡಲೇಬೇಕು. ಫೌಂಡೇಶನ್, ಅದು ಒಂದು ಮನೆ ಕಟ್ಟಬೇಕಂದ್ರೆ ನೀವು ಫೌಂಡೇಶನ್ ಹಾಕಬೇಕು. ಆ ಫೌಂಡೇಶನ್ ಇಲ್ಲದೆ ನೀವು 5 ಫ್ಲೋರ್ ಬಿಲ್ಡಿಂಗ್ ಕಟ್ತೀರಾ ಅಂದರೆ ಬಿದ್ದೋಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಯಾವಾಗಲೂ ಎಷ್ಟೊಂದು ಜನ ಅರ್ಜೆಂಟ್ ಮಾಡಬೇಡಿ, ಅರ್ಜೆಂಟ್ ಅಂತ ಹಂಗೆ ಮಾಡಿದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಫೇಲ್ಯೂರ್ ಗ್ಯಾರಂಟಿ. ಸೊ ಹಾಗಾಗಿ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ 365 ದಿನವೂ ನಿಮ್ಗೆ ಏನೇನು ಮಾಡಬೇಕು ಅಂತ ನಾನು ಆ್ಯಪಲ್ಲಿ ನಿಮಗೆ ಎಲ್ಲ ಥರ ಮಾಹಿತಿ ಕೊಟ್ಟಿದ್ದೀನಿ. ಇವಾಗೇ ಡೌನ್ಲೋಡ್ ಮಾಡಿ. ವಿಶ್ವದಲ್ಲೇ ಮೊದಲನೇ ಸತಿ ನಾನು ಆ್ಯಪ್, ಈ ಥರ ಟ್ಯುಟೋರಿಯಲ್ ಆ್ಯಪ್, ಅಂದರೆ ಸ್ಕೂಲಲ್ಲಿ ಚಿಕ್ಕ ಮಕ್ಕಳಿಗೆ ಹೇಗೆ ಹೇಳ್ಕೊಡ್ತಾರೆ ಆ ಥರ ಸ್ಟೆಪ್ ಬೈ ಸ್ಟೆಪ್ 2 ತಿಂಗಳು ಮುಂಚೆ ಹಸಿರೆಲೆ ಗೊಬ್ಬರ, ಭೂಮಿ ಫಲವತ್ತು ಮಾಡ್ಕೊಬೇಕು. ಬಾಳೆ ಹೇಗೆ ನಾಟಿ ಮಾಡೋದು, 1ನೇ ತಿಂಗಳಲ್ಲಿ ಯಾವ ರೋಗ ಬರುತ್ತೆ, 2ನೇ ತಿಂಗಳಲ್ಲಿ ಯಾವ ರೋಗ ಬರುತ್ತೆ, 3ನೇ ತಿಂಗಳಲ್ಲಿ ಆ ಥರ ಪ್ರತಿಯೊಂದು, ಬರೀ ರೋಗ ಅಲ್ಲ, ಯಾವ ಥರ ಹುಳ ಬರುತ್ತೆ, ನಾಳೆ ದಿನ ಏನು ರೋಗ ಬರುತ್ತೆ ಅಂತ ನಾನು ಇವತ್ತೇ ನಿಮಗೆ ತೋರಿಸ್ಬಿಟ್ಟಿರ್ತೀನಿ ವೀಕ್ಷಕರೇ. ತುಂಬ ಚೆನ್ನಾಗಿದೆ. ಆಲ್ರೆಡಿ ನಾವು ಫೆಬ್ರವರಿಯಿಂದ ಟ್ರಯಲ್ ಮಾಡ್ತಾಯಿದ್ದೀರಿ. ನಮಗೆ ಬೇಕಾದಂಥ ಒಂದು 10 ಜನ ರೈತರಿಗೆ ಕೊಟ್ಟು ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ.
ಆಲ್ರೆಡಿ ಇವತ್ತಿನ ದಿನ 1000ಕ್ಕಿಂತ ಹೆಚ್ಚು ಡೌನ್ಲೋಡ್ ಆಗಿದೆ ನಿಮ್ಮ ಆ್ಯಪ್ ಸ್ಟೋರಲ್ಲಿ. ಸೊ ಇವಾಗಲೇ ಹೋಗಿ ಫಸ್ಟ್ ಅರ್ತ್ ಅಂತ ನೀವು ನಿಮ್ಮ ಆ್ಯಂಡ್ರಾಯ್ಡ್ ಆ್ಯಪಲ್ಲಿ ಡೌನ್ಲೋಡ್ ಮಾಡಿಕೊಂಡು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ಪು ನೀವು ಬಾಳೆ ಆಗಿರ್ಬೋದು, ಪಪ್ಪಾಯ ಆಗಿರ್ಬೋದು, ಕಬ್ಬಾಗಿರ್ಬೋದು, ತೆಂಗಾಗಿರ್ಬೋದು, ಅದ್ರ ಜೊತೆಗೆ ಹಲವಾರು ತರಕಾರಿಗಳು ನಾವು ಮಾಡ್ತಾಯಿದ್ದೀರಿ. ಇವಾಗ ನಮ್ಮ ಜೊತೆ ನೀವು ಸ್ಟಾರ್ಟ್ ಮಾಡಿ. ಫಸ್ಟು 45 ದಿನ ರೆಸ್ಟ್ ಕೊಡಿ ಭೂಮಿಗೆ. ಹಸುರಲೆ ಗೊಬ್ಬರ ಅಟ್ಮೋಸ್ಟ್ ಇಂಪಾರ್ಟೆಂಟ್. ಪದೇ ಪದೇ ನಾನು 6 ತಿಂಗಳು ನೋಡ್ಬೋದು ನೀವು ಇಲ್ಲಿ ಎದುರುಗಡೆ ಏನು ಕಾಣ್ತಾ ಇದೆ, ಇದೆಲ್ಲ ಫಸ್ಟ್ ಕ್ವಾಲಿಟಿ ಬಾಳೆ. ಎಷ್ಟು ಚೆನ್ನಾಗಿದೆ ನೋಡಿ. 100% ಎಲ್ಲ ಒಳ್ಳೆ ರೇಟು. 100 ರೂಪಾಯಿ 110 ರೂಪಾಯಿ ತನಕ ಹೋಗಿದೆ ಇವತ್ತಿನ ದಿನ. ಈ ಥರ ಬೆಳಿಬೇಕಂದ್ರೆ ನಮ್ಮನ್ನ ಫಾಲೋ ಮಾಡಬೇಕು. ಪದ್ಧತಿ ಅಟ್ಮೋಸ್ಟ್ ಇಂಪಾರ್ಟೆಂಟ್. ಪ್ರತಿ ಸಲ ನಾನು ಹೇಳ್ತೀನಿ ಹಸುರಲೆ ಗೊಬ್ಬರ ಇಂಪಾರ್ಟೆಂಟು. ಸೆಣಬು 25 kg ಬರೀ ಸೆಣಬು ಹಾಕಿ ಸಾಕು. ಡೈಂಚ ಸಿಗಲಿಲ್ಲ ಅಂದರೆ ಬರೀ ಸೆಣಬು 25 kg 1 ಎಕರೆಗೆ 45ರಿಂದ 55 ದಿನದಲ್ಲಿ ರೋಟೋವೇಟ್ರ್ ಓಡಿಸಿ ಸ್ಟಾರ್ಟ್ ಮಾಡಿ. 100% ಸಕ್ಸಸ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.